9ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ ನಾವು ಏಕೆ ಕಾಯಿಲೆ ಬೀಳುತ್ತೇವೆ ಭಾಗ 2 ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ ವಿದ್ಯಾರ್ಥಿಗಳೇ ಭಾಗ 2ರಲ್ಲಿ ನಾವು ನಿರ್ದಿಷ್ಟವಾದ ಅಂಗ ಮತ್ತು ಅಂಗಾಂಶಗಳಿಗೆ ಸಂಬಂಧಿಸಿದ ರೋಗಗಳು ಯಾವುವು ರೋಗ ಚಿಕಿತ್ಸೆಯ ಸಾಮಾನ್ಯ ತತ್ವಗಳು ಯಾವುವು ರೋಗಗಳನ್ನು ತಡೆಗಟ್ಟಲು ಅನುಸರಿಸುವಂತಹ ಸಾಮಾನ್ಯ ತತ್ವಗಳು ಯಾವುವು ಹಾಗೆಯೇ ಪ್ರತಿರಕ್ಷಣೆ ಎಂದರೇನು ಪ್ರತಿರಕ್ಷಣೆಯು ನಮ್ಮ ದೇಹದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳಿಯೋಣ 9ನೇ ತರಗತಿ ಅಧ್ಯಾಯ ನಾವು ಏಕೆ ಕಾಯಿಲೆ ಬೀಳುತ್ತೇವೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಅಂಗ ನಿರ್ದಿಷ್ಟ ಮತ್ತು ಅಂಗಾಂಶ ನಿರ್ದಿಷ್ಟ ಕುರುಹುಗಳ ಬಗ್ಗೆ ತಿಳಿಯೋಣ. ಕೆಲವೊಂದು ರೋಗಗಳು ನಮ್ಮ ದೇಹದ ನಿರ್ದಿಷ್ಟ ಅಂಗಕ್ಕೆ ಸಂಬಂಧಪಟ್ಟಿರುತ್ತವೆ. ಹಾಗೆಯೇ ನಿರ್ದಿಷ್ಟ ಅಂಗಾಂಶಗಳಿಗೂ ಸಹ ಕೆಲವು ಕಾಯಿಲೆಗಳು ಅಥವಾ ರೋಗಗಳು ಸಂಬಂಧಪಟ್ಟಿರುತ್ತವೆ. ಮಕ್ಕಳೇ, ನಮಗೆ ಬರುವಂತಹ ಕೆಲವು ರೋಗಗಳು ನಿರ್ದಿಷ್ಟವಾದ ಅಂಗ ಮತ್ತು ಅಂಗಾಂಶಗಳಿಗೆ ಸಂಬಂಧಪಟ್ಟಿರುತ್ತವೆ. ಹಾಗಾದರೆ ಅಂತಹ ರೋಗಗಳು ಯಾವುವು ಎಂಬುದನ್ನು ತಿಳಿಯೋಣ. ಬೇರೆ ಬೇರೆ ಪ್ರಭೇದಕ್ಕೆ ಸೇರಿದ ಸೂಕ್ಷ್ಮಜೀವಿಗಳು ದೇಹದ ಬೇರೆ ಬೇರೆ ಭಾಗಗಳಿಗೆ ಚಲಿಸಿ ನೆಲೆಯೂರುತ್ತವೆ. ಅಂದರೆ ಬೇರೆ ಬೇರೆ ಪ್ರಭೇದಕ್ಕೆ ಸೇರಿದಂತಹ ಕೆಲವು ಸೂಕ್ಷ್ಮಜೀವಿಗಳು ನಮ್ಮ ದೇಹದಲ್ಲಿರುವಂತಹ ಬೇರೆ ಬೇರೆ ಭಾಗಗಳಿಗೆ ಚಲಿಸಿ ಅಲ್ಲಿ ನೆಲೆಯೂರುತ್ತವೆ. ಈ ಭಾಗದ ಆಯ್ಕೆಯು ಅವು ಯಾವ ಬಿಂದುವಿನ ಮೂಲಕ ನಮ್ಮ ದೇಹವನ್ನು ಪ್ರವೇಶಿಸಿವೆ ಎಂಬ ಅಂಶದ ಮೇಲೆ ಅವಲಂಬಿಸಿವೆ. ಒಂದು ವೇಳೆ ಗಾಳಿಯಿಂದ ಮೂಗಿನ ಮೂಲಕ ಸೂಕ್ಷ್ಮಜೀವಿಗಳು ದೇಹವನ್ನು ಪ್ರವೇಶಿಸಿದರೆ ಅವು ಶ್ವಾಸಕೋಶವನ್ನು ಪ್ರವೇಶಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇದನ್ನು ಕ್ಷಯರೋಗ ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾಗಳಲ್ಲಿ ನಾವು ಕಾಣಬಹುದು. ಅಂದರೆ ಕ್ಷಯರೋಗ ಬ್ಯಾಕ್ಟೀರಿಯಾಗಳು ಗಾಳಿಯಲ್ಲಿದ್ದು ಅಂತಹ ಗಾಳಿಯನ್ನು ನಾವು ಸೇವಿಸಿದಾಗ ಅವು ಶ್ವಾಸಕೋಶಕ್ಕೆ ಪ್ರವೇಶಿಸಿ ಆಗ ಕ್ಷಯರೋಗವನ್ನು ಉಂಟು ಮಾಡುತ್ತವೆ. ಒಂದು ವೇಳೆ ಸೂಕ್ಷ್ಮಜೀವಿಗಳು ಬಾಯಿಯ ಮೂಲಕ ನಮ್ಮ ದೇಹವನ್ನು ಪ್ರವೇಶಿಸಿದರೆ ಅವು ವಿಷಮ ಶೀತ ಜ್ವರ ಅಥವಾ ಟೈಫಾಯ್ಡ್ ಉಂಟು ಮಾಡುವ ಬ್ಯಾಕ್ಟೀರಿಯಾಗಳಂತೆ ಕರುಳಿನ ಗೋಡೆಗಳಲ್ಲಿ ನೆಲೆಯೂರಬಹುದು. ಅಥವಾ ಜಾಂಡೀಸ್ ಉಂಟು ಮಾಡುವ ವೈರಸ್ಗಳಂತೆ ಯಕೃತ್ನಲ್ಲಿ ನೆಲೆಯೂರಬಹುದು. ಅಂದರೆ ಸೂಕ್ಷ್ಮಜೀವಿಗಳು ಹೇಗೆ ಬೇರೆ ಬೇರೆ ಅಂಗಗಳನ್ನು ಪ್ರವೇಶಿಸಿ ಆ ಅಂಗಗಳಿಗೆ ಸಂಬಂಧಪಟ್ಟಂತಹ ರೋಗಗಳನ್ನು ಉಂಟು ಮಾಡುತ್ತವೆ ಎಂಬುದನ್ನು ನಾವು ಇದರಿಂದ ತಿಳಿಯಬಹುದು. ಮಕ್ಕಳೇ, ಲೈಂಗಿಕ ಅಂಗಗಳ ಮೂಲಕ ದೇಹವನ್ನು ಪ್ರವೇಶಿಸುವಂತಹ HIV ಸೋಂಕು ದೇಹದ ಎಲ್ಲ ಭಾಗಗಳಲ್ಲಿರುವ HIV ವೈರಸ್ಗಳು ದೇಹದ ಎಲ್ಲ ಭಾಗಗಳಲ್ಲಿರುವಂತಹ ದುಗ್ಧರಸ ಗ್ರಂಥಿಗಳಿಗೆ ಹರಡುತ್ತವೆ. ಮಕ್ಕಳೇ, ಸೊಳ್ಳೆಗಳ ಕಡಿತದಿಂದ ದೇಹವನ್ನು ಪ್ರವೇಶಿಸುವಂತಹ
ಮಲೇರಿಯಾ ರೋಗವನ್ನುಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳು ನಮ್ಮ ದೇಹದಲ್ಲಿರುವಂತಹ ಯಕೃತ್ ಈ ಅಂಗವನ್ನು ಪ್ರವೇಶಿಸುತ್ತವೆ. ಮಲೇರಿಯಾ ರೋಗ ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳು ಯಕೃತ್ತನ್ನು ಪ್ರವೇಶಿಸುತ್ತವೆ. ನಂತರ ಕೆಂಪು ರಕ್ತ ಕಣಗಳಲ್ಲಿ ಬಂದು ನೆಲೆಯೂರುತ್ತವೆ. ನಮ್ಮ ದೇಹದಲ್ಲಿ ರಕ್ತದಲ್ಲಿರುವಂತಹ ಕೆಂಪು ರಕ್ತ ಕಣಗಳಲ್ಲಿ ಬಂದು ನೆಲೆಯೂರುತ್ತವೆ. ಹಾಗೆಯೇ ಜಪಾನೀಸ್ ಎನ್ಸೆಫಲೈಟಿಸ್ ಅಥವಾ ಮಿದುಳು ಜ್ವರಕ್ಕೆ ಕಾರಣವಾಗುವ ವೈರಸ್ಗಳು ಸೊಳ್ಳೆಗಳ ಕಡಿತದಿಂದ ದೇಹ ಪ್ರವೇಶಿಸುತ್ತವೆ. ಆದರೆ ಇವು ಮಿದುಳಿಗೆ ಚಲಿಸಿ ಸೋಂಕು ಉಂಟು ಮಾಡುತ್ತವೆ. ಅಂದರೆ ಇಲ್ಲಿ ಯಾವ ಭಾಗಕ್ಕೆ ಸೋಂಕನ್ನು ಉಂಟು ಮಾಡುತ್ತವೆ ಮಕ್ಕಳೇ? ಜಪಾನೀಸ್ ಎನ್ಸೆಫಲೈಟಿಸ್ ಅಥವಾ ಮಿದುಳು ಜ್ವರಕ್ಕೆ ಉಂಟು ಮಾಡುವಂತಹ ವೈರಸ್ಗಳು ಸೊಳ್ಳೆಗಳ ಮೂಲಕ ನಮ್ಮ ದೇಹವನ್ನು ಪ್ರವೇಶಿಸಿ ನಂತರ ಮಿದುಳಿಗೆ ಚಲಿಸಿ ಮಿದುಳಿಗೆ ಸೋಂಕನ್ನು ಉಂಟು ಮಾಡುತ್ತವೆ. ಆಗ ಮಿದುಳು ಜ್ವರ ಉಂಟಾಗುತ್ತದೆ. ಹೀಗೆ ಬೇರೆ ಬೇರೆ ಸೂಕ್ಷ್ಮಜೀವಿಗಳು ಬೇರೆ ಬೇರೆ ನಮ್ಮ ದೇಹದಲ್ಲಿರುವಂತಹ ನಿರ್ದಿಷ್ಟವಾದ ಅಂಗಗಳಿಗೆ ಸೋಂಕನ್ನು ಉಂಟು ಮಾಡುತ್ತವೆ. ಒಂದು ರೋಗದ ಕುರುಹು ಹಾಗೂ ಲಕ್ಷಣಗಳು ಸೂಕ್ಷ್ಮಜೀವಿಗಳು ಯಾವ ಅಂಗವನ್ನು ಗುರಿಯಾಗಿಸಿಕೊಳ್ತವೋ ಗುರಿಯಾಗಿಸಿಕೊಂಡ ಅಂಗಾಂಶಗಳ ಅಥವಾ ಅಂಗಗಳ ಮೇಲೆ ಅವಲಂಬಿಸಿರುತ್ತವೆ. ಒಂದು ವೇಳೆ ಶ್ವಾಸಕೋಶಗಳು ಗುರಿ ಅಂಗಗಳಾದರೆ ಕೆಮ್ಮು ಮತ್ತು ಉಸಿರಾಟದ ತೊಂದರೆ ಲಕ್ಷಣಗಳು ಉಂಟಾಗುತ್ತವೆ. ಅಂದರೆ ಒಂದು ವೇಳೆ ಸೂಕ್ಷ್ಮಜೀವಿಗಳು ಶ್ವಾಸಕೋಶಕ್ಕೆ ಸೋಂಕು ಉಂಟು ಮಾಡಿದರೆ ನಮಗೆ ಆವಾಗ ಯಾವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ? ಕೆಮ್ಮು ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಲಕ್ಷಣಗಳು ಅಥವಾ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಒಂದು ವೇಳೆ ಸೂಕ್ಷ್ಮಜೀವಿಗಳು ಯಕೃತ್ ಈ ಅಂಗವನ್ನು ಗುರಿಯಾಗಿಸಿದರೆ ಆಗ ಉಂಟಾಗುವಂತಹ ಕಾಯಿಲೆ ಜಾಂಡೀಸ್ ಅಥವಾ ಕಾಮಾಲೆ ರೋಗ ಎಂದು ನೀವು ಕೇಳಿರ್ತೀರಲ್ಲ ಮಕ್ಕಳೇ. ಆ ಜಾಂಡೀಸ್ ಕಾಯಿಲೆ ಬಂದಾಗ ಸೂಕ್ಷ್ಮಜೀವಿಗಳು ನಮ್ಮ ದೇಹದ ಯಾವ ಅಂಗಕ್ಕೆ ಸೋಂಕನ್ನು ಉಂಟು ಮಾಡುತ್ತವೆ? ಯಕೃತ್ ಎಂಬ ಈ ಅಂಗಕ್ಕೆ ಸೋಂಕನ್ನು ಉಂಟು ಮಾಡುತ್ತವೆ. ಇದು ಒಂದು ಜೀರ್ಣಾಂಗವಾಗಿದೆ. ಜೀರ್ಣಾಂಗವಾದಂತಹ ಯಕೃತ್ತನ್ನು ಗಮನಿಸಿ. ಜಾಂಡೀಸ್ ಬಂದಾಗ ಈ ಯಕೃತ್ತಿಗೆ ಸೂಕ್ಷ್ಮಜೀವಿಗಳು ಸೋಂಕನ್ನು ಉಂಟು ಮಾಡಿರುತ್ತವೆ. ಸೂಕ್ಷ್ಮಾಣುಜೀವಿಗಳ ಸೋಂಕಿನಿಂದ ಯಕೃತ್ನಲ್ಲಿ ಉಂಟಾಗುವಂತಹ ಬೈಲಿರೂಬಿನ್ ಎಂಬ ದ್ರವದಿಂದಾಗಿ ಆ ದ್ರವವು ರಕ್ತದ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಚಲಿಸುವುದರಿಂದ ಚರ್ಮದ ಬಣ್ಣ, ಮೂತ್ರದ ಬಣ್ಣ ಇವು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಇದಕ್ಕೆ ಕಾಮಾಲೆ ರೋಗ ಅಥವಾ ಹಳದಿ ರೋಗ ಎಂದು ಕರೆಯುತ್ತೇವೆ. ಒಂದು ವೇಳೆ ಸೂಕ್ಷ್ಮಜೀವಿಗಳು ಮಿದುಳಿಗೆ ಸೋಂಕನ್ನು ಉಂಟು ಮಾಡಿದರೆ, ಮಿದುಳು ಗುರಿ ಅಂಗವಾದರೆ ಆಗ ಲಕ್ಷಣಗಳೇನೆಂದರೆ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳು ತಲೆನೋವು, ವಾಂತಿಯಾಗುವಿಕೆ, ಫಿಟ್ಸ್ ಅಥವಾ ಮೂರ್ಛೆ ಹೋಗುವುದು ಇಂತಹ ಲಕ್ಷಣಗಳನ್ನು ನಾವು ಗಮನಿಸಬಹುದು. ಈ ಅಂಗಾಂಶ ನಿರ್ದಿಷ್ಟ ಪರಿಣಾಮಗಳ ಜೊತೆಗೆ ಸಾಂಕ್ರಾಮಿಕ ರೋಗಗಳಿಂದ ಇತರ ಸಾಮಾನ್ಯ ಪರಿಣಾಮಗಳು ಉಂಟಾಗುತ್ತವೆ. ಬಹುತೇಕ ಈ ಸಾಮಾನ್ಯ ಪರಿಣಾಮಗಳು ಸೋಂಕಿಗೆ ಪ್ರತಿಯಾಗಿ ಸಕ್ರಿಯಗೊಂಡ ನಮ್ಮ ದೇಹದ ರೋಗ ಪ್ರತಿರೋಧಕ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಸಕ್ರಿಯಗೊಂಡ ರೋಗ ಪ್ರತಿರೋಧಕ ವ್ಯವಸ್ಥೆಯು ರೋಗ ಉಂಟಾಗಲು ಕಾರಣವಾದ ಸೂಕ್ಷ್ಮಜೀವಿಗಳನ್ನು ನಾಶಪಡಿಸಲು ಸೋಂಕಿತ ಅಂಗಾಂಶದ ಅನೇಕ ಜೀವಕೋಶಗಳನ್ನು ನೇಮಿಸಿಕೊಳ್ಳುತ್ತದೆ.
ಕೆಲವೊಂದು ಪ್ರಕರಣಗಳಲ್ಲಿ ಅಂಗಾಂಶ ನಿರ್ದಿಷ್ಟ ಸೋಂಕು ತುಂಬ ಸಾಮಾನ್ಯ ಎಂಬಂತೆ ಕಾಣುವ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ಉದಾಹರಣೆಗೆ HIV ಸೋಂಕನ್ನು ತೆಗೆದುಕೊಂಡರೆ ವೈರಸ್ಗಳು ನಮ್ಮ ದೇಹದ ರೋಗ ಪ್ರತಿರೋಧಕ ವ್ಯವಸ್ಥೆಯ ಮೇಲೆ ದಾಳಿ ನಡೆಸಿ ಅದರ ಕಾರ್ಯಕ್ಕೆ ಹಾನಿ ಉಂಟು ಮಾಡುತ್ತವೆ. ಏಡ್ಸ್ ರೋಗವನ್ನುಂಟು ಮಾಡುವಂತಹ HIV ವೈರಸ್ ನಮ್ಮ ದೇಹದಲ್ಲಿ ಸೂಕ್ಷ್ಮಾಣುಜೀವಿಗಳ ವಿರುದ್ಧ ಹೋರಾಡುವಂತಹ ಬಿಳಿ ರಕ್ತ ಕಣಗಳ ಮೇಲೆ ದಾಳಿ ಮಾಡುತ್ತವೆ. ಅಂದರೆ ನಮ್ಮ ದೇಹದ ಪ್ರತಿರೋಧಕ ಶಕ್ತಿಯ ಮೇಲೆ ಅಥವಾ ದೇಹ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಆದ್ದರಿಂದ HIV ವೈರಸ್ನಿಂದ ಉಂಟಾಗುವಂತಹ ಏಡ್ಸ್ನಿಂದ ಆಗುವಂತಹ ಬಹುತೇಕ ದುಷ್ಪರಿಣಾಮಗಳು ದೇಹವು ಪ್ರತಿನಿತ್ಯ ಎದುರಿಸುವ ಸಣ್ಣ ಸಣ್ಣ ಸೋಂಕುಗಳ ವಿರುದ್ಧ ದೀರ್ಘಕಾಲದವರೆಗೆ ಹೋರಾಡಲು ನಡೆಸಲು ಸಾಧ್ಯವಾಗದಂಥ ಪರಿಸ್ಥಿತಿ ಇದರಿಂದ ಉಂಟಾಗುತ್ತದೆ. ಬಿಳಿ ರಕ್ತ ಕಣಗಳ ಮೇಲೆ ದಾಳಿ ಮಾಡುವುದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕುಂಠಿತಗೊಳ್ಳುವುದರಿಂದ ನಮಗೆ ರೋಗಾಣುಗಳ ವಿರುದ್ಧ ಹೋರಾಡುವಂಥ ಶಕ್ತಿ ಕಡಿಮೆಯಾಗುತ್ತದೆ. ಇದರಿಂದ ಒಂದು ಸಾಮಾನ್ಯ ಶೀತವೂ ಸಹ ನಂತರ ನಿಮೋನಿಯಾ ಆಗಿ ಬದಲಾಗಬಹುದಾಗಿದೆ. ನಮ್ಮ ದೇಹ ನಿರೋಧಕ ಶಕ್ತಿಯು ಕುಂಠಿತವಾದಾಗ ನಮಗೆ ಇಂಥ ಪರಿಸ್ಥಿತಿ ಉಂಟಾಗುತ್ತದೆ. ಇದೇ ರೀತಿ ಸಣ್ಣ ಕರುಳಿನ ಸೋಂಕು ರಕ್ತಸ್ರಾವವಾಗುವ ಅತಿಸಾರವಾಗಿ ಬದಲಾಗಬಹುದು. ಅಂತಿಮವಾಗಿ ಇಂತಹ ಇತರ ಸೋಂಕುಗಳು HIV ಏಡ್ಸ್ನಿಂದ ನರಳುತ್ತಿರುವ ಜನರನ್ನು ಸಹ ಕೊಂದು ಹಾಕಬಹುದು. ಮಕ್ಕಳೇ, ಆದ್ದರಿಂದ ನಾವು ಅತಿ ಮುಖ್ಯವಾಗಿ ನೆನಪಿಡಬೇಕಾದಂತಹ ಅಂಶವೇನೆಂದರೆ ರೋಗದ ತೀವ್ರತೆಯನ್ನು ವ್ಯಕ್ತಪಡಿಸುವ ಕುರುಹುಗಳು ದೇಹದೊಳಗಿರುವ ಸೂಕ್ಷ್ಮ ಜೀವಿಗಳ ಸಂಖ್ಯೆಯ ಮೇಲೆ ಅವಲಂಬಿಸಿದೆ. ದೇಹದೊಳಗೆ ಸೂಕ್ಷ್ಮ ಜೀವಿಗಳ ಸಂಖ್ಯೆ ತುಂಬ ಕಡಿಮೆ ಇದ್ದರೆ ಏನಂತ ಅರ್ಥ? ಅದು ರೋಗದ ಕುರುಹುಗಳು ಸಹ ಕಡಿಮೆಯಾಗಿರುತ್ತದೆ. ಅಥವಾ ಕೆಲವೊಮ್ಮೆ ನಮ್ಮ ಗಮನಕ್ಕೆ ಬಾರದಿರಲೂಬಹುದು. ಆದರೆ ಅದೇ ಸೂಕ್ಷ್ಮ ಜೀವಿಗಳ ಸಂಖ್ಯೆ ನಮ್ಮ ದೇಹದಲ್ಲಿ ಹೆಚ್ಚಾಗಿದ್ದರೆ ಅದು ನಮ್ಮ ಜೀವಕ್ಕೆ ಏನಾಗುತ್ತದೆ? ಅಪಾಯವಾಗುವ ಮಟ್ಟಕ್ಕೆ ರೋಗ ಉಲ್ಬಣವಾಗಬಹುದು. ದೇಹದ ಪ್ರತಿರೋಧ ವ್ಯವಸ್ಥೆಯು ಒಂದು ಪ್ರಮುಖ ಅಂಶವಾಗಿದ್ದು ಅದು ದೇಹದೊಳಗೆ ಬದುಕುತ್ತಿರುವ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ನಿರ್ಧರಿಸುತ್ತದೆ. ಮಕ್ಕಳೇ, ಈಗ ನಾವು ರೋಗ ಚಿಕಿತ್ಸೆಯ ಸಾಮಾನ್ಯ ತತ್ವಗಳು ಯಾವುವು ಎಂಬುದನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ನಿಮ್ಮ ಮನೆಯಲ್ಲಿ ಯಾರಾದರೂ ರೋಗ ಪೀಡಿತರಾದಾಗ ನಿಮ್ಮ ಕುಟುಂಬದ ಜನರು ತೆಗೆದುಕೊಳ್ಳುವಂತಹ ಕ್ರಮಗಳೇನು? ಕೆಲವೊಮ್ಮೆ ಸ್ವಲ್ಪ ಕಾಲದವರೆಗೆ ನಿದ್ರೆ ಮಾಡಿದಾಗ ಏನನ್ನಿಸುತ್ತೆ? ನೆಮ್ಮದಿಯ ಒಂದು ಭಾವ ಉಂಟಾಗಲು ಕಾರಣವೇನು? ಯಾವಾಗಲಾದರೂ ಯಾಕೆ ಹೀಗೆ ಎಂದು ನೀವು ಯೋಚಿಸಿದ್ದೀರಿ? ಯಾವ ಸಂದರ್ಭದಲ್ಲಿ ಚಿಕಿತ್ಸೆಯು ಔಷಧಿಗಳನ್ನು ಒಳಗೊಂಡಿರುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ? ಯಾವುದೇ ಒಂದು ಸಾಂಕ್ರಾಮಿಕ ರೋಗದ ಚಿಕಿತ್ಸೆಗೆ 2 ಮಾರ್ಗಗಳಿವೆ. ಒಂದು ರೋಗದ ಪರಿಣಾಮಗಳನ್ನು ಕುಗ್ಗಿಸುವುದು, ಅಂದರೆ ಯಾವ ರೋಗ ಬಂದಿರುತ್ತದೆಯೋ ಆ ರೋಗದಿಂದ ಉಂಟಾಗುವಂತಹ ಗುಣಲಕ್ಷಣಗಳು ಅಥವಾ ಪರಿಣಾಮಗಳನ್ನು ಕಡಿಮೆ ಮಾಡುವುದು ಒಂದು ಮಾರ್ಗ. ಹಾಗೆಯೇ ಮತ್ತೊಂದು ಮಾರ್ಗವೇನೆಂದರೆ ರೋಗಕ್ಕೆ ಕಾರಣವಾದ ರೋಗಕಾರಕಗಳನ್ನು ನಾಶಪಡಿಸುವುದು. ಅಂದರೆ ಆ ರೋಗವು ಯಾವ ರೋಗಕಾರಕಗಳಿಂದ ಬಂದಿರುತ್ತದೆ? ರೋಗಕಾರಕಗಳೆಂದರೆ ರೋಗವನ್ನುಂಟು ಮಾಡುವಂತಹ ಜೀವಿಗಳಿಗೆ ರೋಗಕಾರಕಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಅಂತಹ ರೋಗಕಾರಕಗಳು ಯಾವುವು? ರೋಗವನ್ನುಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳೇ ರೋಗಕಾರಕಗಳು.
ಉದಾಹರಣೆ ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಪ್ರೋಟೋಜೋವಗಳು ಇವೆಲ್ಲವೂ ಸಹ ರೋಗಕಾರಕಗಳಾಗಿವೆ. ವಿದ್ಯಾರ್ಥಿಗಳೇ, ನೀವೀಗಾಗಲೇ ತಿಳಿದಿರುವಂತೆ ವೈರಸ್ಗಳಿಂದ ಬರುವಂತಹ ರೋಗಗಳು ಯಾವುವು, ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ರೋಗಗಳು ಯಾವುವು, ಪ್ರೋಟೋಜೋವಗಳಿಂದ ಬರುವಂತಹ ರೋಗಗಳು, ಶಿಲೀಂಧ್ರಗಳಿಂದ ಬರುವಂತಹ ರೋಗಗಳು, ಇವುಗಳ ಬಗ್ಗೆ ಈಗಾಗಲೇ ತಿಳಿದಿದ್ದೀರಲ್ಲವೇ ಮಕ್ಕಳೇ? ಈಗ ರೋಗ ಚಿಕಿತ್ಸೆಯ 2 ಮುಖ್ಯ ತತ್ವಗಳು ತಿಳಿಯುತ್ತೆ ನಿಮಗೆ. ಅಂದರೆ ಒಂದು ರೋಗದ ಪರಿಣಾಮಗಳನ್ನು ಕುಗ್ಗಿಸುವುದು, ಹಾಗೆ ಇನ್ನೊಂದು ರೋಗಕ್ಕೆ ಕಾರಣವಾದಂತಹ ರೋಗಕಾರಕಗಳನ್ನು ನಾಶಪಡಿಸುವುದು. ಮೊದಲನೆಯದಕ್ಕೆ ರೋಗ ಲಕ್ಷಣಗಳನ್ನು ಕುಗ್ಗಿಸಲು ನಾವೇನು ಮಾಡಬೇಕಾಗುತ್ತೆ? ಸೂಕ್ತವಾದ ಚಿಕಿತ್ಸೆಯನ್ನು ಒದಗಿಸಬೇಕಾಗುತ್ತದೆ. ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಉರಿಯೂತದಿಂದಾಗುತ್ತವೆ. ಉದಾಹರಣೆಗೆ ಜ್ವರ ಇಳಿಯುವಂತೆ ಮಾಡಲು, ನೋವನ್ನು ಕಡಿಮೆ ಮಾಡಲು ಅಥವಾ ಬೇದಿಯನ್ನು ನಿಯಂತ್ರಿಸಲು ನಾವು ಔಷಧಿಗಳನ್ನು ಸೇವಿಸುತ್ತೇವೆ. ಹಾಗೆಯೇ ಮಲಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ಮೂಲಕ ನಮ್ಮ ದೇಹದ ಶಕ್ತಿಯನ್ನು ನಾವು ಸಂರಕ್ಷಿಸಬಹುದು. ಆದರೆ ವೈರಸ್ಗಳು, ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಮತ್ತು ಪ್ರೋಟೋಜೋವಗಳು ಈ ಸೂಕ್ಷ್ಮಜೀವಿಗಳು, ಪ್ರತಿಯೊಂದು ಗುಂಪಿನ ಈ ಜೀವಿಗಳು ತಮ್ಮದೇ ಆದ ವಿಶಿಷ್ಟ ಜೀವರಾಸಾಯನಿಕ ಪ್ರಕ್ರಿಯೆಗಳನ್ನು ಹೊಂದಿದ್ದು ಗುಂಪಿನ ಅಂದರೆ ಬೇರೊಂದು ಗುಂಪಿನ ಜೊತೆ ಇವುಗಳನ್ನು ಹಂಚಿಕೊಳ್ಳಲಾರವು. ಈ ಪ್ರಕ್ರಿಯೆಗಳು ಬಹುಶಃ ಹೊಸ ವಸ್ತುಗಳನ್ನು ಸಂಶ್ಲೇಷಿಸುವ ಅಥವಾ ಕೋಶೀಯ ಉಸಿರಾಟದ ಮಾರ್ಗಗಳಾಗಿರಬಹುದು. ಮಕ್ಕಳೇ, ಸೂಕ್ಷ್ಮಜೀವಿಗಳಾದಂತಹ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಇವು ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಜೀವ ಪ್ರಕ್ರಿಯೆಗಳನ್ನು ಹೊಂದಿರುತ್ತವೆ. ಬೇರೊಂದು ಗುಂಪಿನ ಜೊತೆ ಇವು ತಮ್ಮ ಲಕ್ಷಣಗಳನ್ನು ಹಂಚಿಕೊಳ್ಳಲಾರವು. ಅಂದರೆ ಮಕ್ಕಳೇ, ರೋಗ ಉಂಟಾಗುವಂತಹ 2ನೇ ಮಾರ್ಗ ಹೇಳಿದೀವಲ್ಲ ನಾವು, ಆ ಮಾರ್ಗದ ಮೂಲಕ ರೋಗವನ್ನು ತಡೆಗಟ್ಟಬೇಕಾದರೆ ನಾವು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲಬೇಕಾಗುತ್ತದೆ. ಆ ರೋಗಕ್ಕೆ ಕಾರಣವಾದಂತಹ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಪ್ರೋಟೋಜೋವಾ ಇಂತಹ ರೋಗಕಾರಕಗಳನ್ನು ನಾಶಪಡಿಸುವುದರಿಂದ ಮಾತ್ರ ನಾವು ಆ ರೋಗಕ್ಕೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ನೀಡಿ ರೋಗವನ್ನು ತಡೆಗಟ್ಟಲು ಸಾಧ್ಯವಾಗಿದೆ. ಉದಾಹರಣೆಗೆ ನಮ್ಮ ದೇಹದ ಜೀವಕೋಶಗಳು ಬ್ಯಾಕ್ಟೀರಿಯಾಗಳಿಗಿಂತ ಭಿನ್ನವಾದ ವಿಧಾನದ ಮೂಲಕ ಹೊಸ ವಸ್ತುಗಳನ್ನು ಸಂಶ್ಲೇಷಿಸುತ್ತವೆ. ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳು ವಿಶಿಷ್ಟ ರೀತಿಯಲ್ಲಿ ವಸ್ತುಗಳನ್ನು ಸಂಶ್ಲೇಷಿಸುತ್ತವೆ. ಹಾಗಾಗಿ ನಮಗೆ ಯಾವುದೇ ರೀತಿ ತೊಂದರೆಯಾಗದಂತೆ ವಸ್ತುಗಳನ್ನು ಸಂಶ್ಲೇಷಿಸುವ ಬ್ಯಾಕ್ಟೀರಿಯಾಗಳ ಮಾರ್ಗವನ್ನು ನಿರ್ಬಂಧಿಸುವ ಔಷಧಿಯನ್ನು ನಾವು ಕಂಡುಹಿಡಿಯಬೇಕು. ಅಂತಹ ಔಷಧಿಗಳನ್ನು ನಾವು ಆ್ಯಂಟಿಬಯೋಟಿಕ್ ಎಂದು ಕರೆಯುತ್ತೇವೆ. ಅದನ್ನು ಆ್ಯಂಟಿಬಯೋಟಿಕ್ಗಳಿಂದ ನಾವು ಸಾಧಿಸಿದ್ದೇವೆ. ಬ್ಯಾಕ್ಟೀರಿಯಾಗಳನ್ನು ನಿಷೇಧಿಸುವ ಔಷಧಗಳನ್ನು ತಯಾರಿಸುವುದಕ್ಕಿಂತ ವೈರಸ್ಗಳನ್ನು ನಿರೋಧಿಸುವ ಔಷಧಗಳನ್ನು ತಯಾರಿಸುವುದು ಅತ್ಯಂತ ಕಷ್ಟಕರವಾಗಿ ಪರಿಣಮಿಸಿರಲು ಇರುವ ಒಂದು ಕಾರಣವೇನೆಂದರೆ ವೈರಸ್ಗಳು ತಮ್ಮದೇ ಆದ ಜೀವರಾಸಾಯನಿಕ ಪ್ರಕ್ರಿಯೆಗಳನ್ನು
ತುಂಬ ಕಡಿಮೆ ಸಂಖ್ಯೆಯಲ್ಲಿ ಹೊಂದಿರುವುದು. ಅವು ನಮ್ಮ ಜೀವಕೋಶಗಳನ್ನು ಪ್ರವೇಶಿಸಿದ ನಂತರ ತಮ್ಮ ಜೀವಕ್ರಿಯೆಗಳಿಗೆ ನಮ್ಮ ವ್ಯವಸ್ಥೆಯನ್ನು ಬಳಸಿಕೊಳ್ಳುತ್ತವೆ. ವಿದ್ಯಾರ್ಥಿಗಳೇ, ಈಗ ನಾವು ರೋಗಗಳನ್ನು ತಡೆಗಟ್ಟುವ ಸಾಮಾನ್ಯ ತತ್ವಗಳು ಯಾವುವು ಎಂಬುದನ್ನು ತಿಳಿಯೋಣ. ಸಾಂಕ್ರಾಮಿಕ ರೋಗವನ್ನು ನಿರ್ವಹಿಸುವ ಈ ವಿಧಾನವು 3 ಪರಿಮಿತಿಗಳನ್ನು ಹೊಂದಿದೆ. ಮೊದಲನೆಯದಾಗಿ, ಒಬ್ಬರು ಒಂದು ಬಾರಿ ರೋಗ ಪೀಡಿತರಾದರೆ ಅವರ ದೇಹದ ಚಟುವಟಿಕೆಗಳು ಹಾನಿಗೊಳಗಾಗಿ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲು ಸಾಧ್ಯವಾಗದಿರಬಹುದು. ಎರಡನೆಯದಾಗಿ, ಚಿಕಿತ್ಸೆಯು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ರೋಗ ಪೀಡಿತನಾದ ವ್ಯಕ್ತಿಗೆ ಸೂಕ್ತವಾದ ಚಿಕಿತ್ಸೆ ನೀಡಿದರೂ ಸಹ ಕೆಲವು ಕಾಲದವರೆಗೆ ಅವನು ಹಾಸಿಗೆಯಲ್ಲಿಯೇ ಮಲಗಿ ವಿಶ್ರಾಂತಿ ಪಡೆಯಬೇಕಾಗುತ್ತದೆ. ಹಾಗೆಯೇ ಮೂರನೆಯದಾಗಿ, ಸಾಂಕ್ರಾಮಿಕ ರೋಗದಿಂದ ನರಳುತ್ತಿರುವಂತಹ ವ್ಯಕ್ತಿಯು ರೋಗ ಹರಡುವ ಮಾಧ್ಯಮವಾಗಿ ಅಲ್ಲಿಂದ ಇತರರಿಗೂ ಸಹ ಸೋಂಕು ಹರಡಬಹುದು. ಅಂದರೆ ಸಾಂಕ್ರಾಮಿಕ ರೋಗವನ್ನು ನಿರ್ವಹಿಸಬೇಕಾದರೆ ಈ 3 ಪರಿಮಿತಿಗಳನ್ನು ಹೊಂದಿದೆ. ಇದನ್ನು ನಾವು ಗಮನಿಸಬೇಕಾಗುತ್ತದೆ. ರೋಗ ತಡೆಗಟ್ಟುವಂತಹ ಸಾಮಾನ್ಯ ತತ್ವಗಳಲ್ಲಿ ನಾವು ಅನುಸರಿಸಬೇಕಾಗಿರುವುದು ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವುದರ ಮೂಲಕ ನೀರಿನಿಂದ ಹರಡುವ ಸೂಕ್ಷ್ಮಜೀವಿಗಳಿಗೆ ತೆರೆದುಕೊಳ್ಳುವುದನ್ನು ನಾವು ತಡೆಗಟ್ಟಬಹುದು. ಕುಡಿಯುವ ನೀರಿನಲ್ಲಿರುವಂತಹ ಸೂಕ್ಷ್ಮಜೀವಿಗಳನ್ನು, ರೋಗವನ್ನುಂಟು ಮಾಡುವಂತಹ ಹಾನಿಕಾರಕ ಸೂಕ್ಷ್ಮಜೀವಿಗಳನ್ನು ನಾಶಪಡಿಸುವುದರ ಮೂಲಕ ಇದನ್ನು ನಾವು ಸಾಧಿಸಬಹುದು. ಅಂದರೆ ನೀರಿನಿಂದ ಬರಬಹುದಾದಂತಹ ರೋಗಗಳನ್ನು ತಡೆಗಟ್ಟಬಹುದು. ಹಾಗೆಯೇ ಸ್ವಚ್ಛ ಪರಿಸರವನ್ನು ಒದಗಿಸುವುದರ ಮೂಲಕ ವಾಹಕಗಳ ಮೂಲಕ ಹರಡುವ ಸೋಂಕುಗಳನ್ನು ತಡೆಗಟ್ಟಬಹುದು. ಉದಾಹರಣೆಗೆ, ಇದು ಸೊಳ್ಳೆಗಳಿಗೆ ಸಂತಾನೋತ್ಪತ್ತಿ ನಡೆಸಲು ಅವಕಾಶ ನೀಡುವುದಿಲ್ಲ. ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು. ಏಕೆಂದರೆ ಸೊಳ್ಳೆಗಳು ನಿಂತ ನೀರಿನ ಮೇಲೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಆದ್ದರಿಂದ ಕೂಲರ್ಗಳಲ್ಲಿ, ಟೈರ್ಗಳಲ್ಲಿ, ಹೂಕುಂಡಗಳಲ್ಲಿ ಇತ್ಯಾದಿ ಎಲ್ಲಿಯೂ ನೀರು ನಿಲ್ಲದಂತೆ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿರಿಸುವುದರ ಮೂಲಕ ಸೊಳ್ಳೆಗಳು ಸಂತಾನೋತ್ಪತ್ತಿ ನಡೆಸದಂತೆ ತಡೆಗಟ್ಟುವುದರ ಮೂಲಕ ನಾವು ಅನೇಕ ರೋಗಗಳನ್ನು ತಡೆಗಟ್ಟಬಹುದು. ನಮ್ಮ ದೇಹದ ರೋಗ ಪ್ರತಿರೋಧಕ ವ್ಯವಸ್ಥೆಯು ಸಾಮಾನ್ಯವಾಗಿ ರೋಗಕಾರಕ ಸೂಕ್ಷ್ಮಜೀವಿಗಳೊಂದಿಗೆ ಹೋರಾಡಿ ಅವುಗಳನ್ನು ಹೊರಹಾಕುತ್ತಿರುತ್ತದೆ. ಅಂದರೆ ನಾವು ಸೋಂಕು ಉಂಟು ಮಾಡುವಂತಹ ಸೂಕ್ಷ್ಮಜೀವಿಗಳನ್ನು ಕೊಲ್ಲಲು ವೈಶಿಷ್ಟ್ಯತೆಯನ್ನು ಪಡೆದ ಜೀವಕೋಶಗಳನ್ನು ಹೊಂದಿದ್ದೇವೆ. ಅಂದರೆ ನಮ್ಮ ದೇಹದೊಳಗೆ ಪ್ರವೇಶಿಸಿದಂತಹ ಯಾವುದೇ ಸೂಕ್ಷ್ಮಜೀವಿಗಳ ವಿರುದ್ಧ ಹೋರಾಡಿ ನಮ್ಮ ದೇಹವನ್ನು ರಕ್ಷಿಸುವಂತಹ ಬಿಳಿ ರಕ್ತ ಕಣಗಳನ್ನು ನಾವು ಹೊಂದಿದ್ದೇವೆ. ಬಿಳಿ ರಕ್ತ ಕಣಗಳು ಸೂಕ್ಷ್ಮಜೀವಿಗಳ ವಿರುದ್ಧ ಹೋರಾಡಿ ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸುತ್ತದೆ. ಇಂತಹ ವಿಶಿಷ್ಟವಾದ ಜೀವಕೋಶಗಳನ್ನು ನಮ್ಮ ದೇಹದಲ್ಲಿ ನಾವು ಹೊಂದಿದ್ದೇವೆ. ಪ್ರತಿ ಬಾರಿ ರೋಗಕಾರಕ ಸೂಕ್ಷ್ಮಜೀವಿಗಳು
ದೇಹವನ್ನು ಪ್ರವೇಶಿಸಿದಾಗ ಈ ಜೀವಕೋಶಗಳು ದಾಳಿ ನಡೆಸುತ್ತವೆ. ಅಂದರೆ ಬಿಳಿ ರಕ್ತ ಕಣ ಜೀವಕೋಶಗಳು ದಾಳಿ ನಡೆಸುತ್ತವೆ. ಈ ದಾಳಿ ಯಶಸ್ವಿಯಾದರೆ ನಮಗೆ ಯಾವ ರೀತಿಯ ರೋಗವೂ ಉಂಟಾಗುವುದಿಲ್ಲ. ಸೋಂಕು ಪ್ರಧಾನ ಭಾಗವನ್ನು ಆಕ್ರಮಿಸುವ ತುಂಬ ಮೊದಲೇ ಪ್ರತಿರೋಧಕ ಜೀವಕೋಶಗಳು ಅದನ್ನು ನಿವಾರಿಸುತ್ತವೆ. ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ಎರಡನೇ ಮೂಲಭೂತ ತತ್ವವೆಂದರೆ ಪ್ರತಿಯೊಬ್ಬರಿಗೂ ಸರಿಯಾದ ಮತ್ತು ಸಾಕಷ್ಟು ಪ್ರಮಾಣದ ಆಹಾರ ಲಭ್ಯವಾಗುವುದು. ಅಂದರೆ ಪೌಷ್ಟಿಕಾಂಶವಾದ ಆಹಾರವನ್ನು ಸೇವನೆ ಮಾಡುವುದು. ಅಗತ್ಯವಾದ ಎಲ್ಲ ಪೋಷಕಾಂಶಗಳನ್ನು ಹೊಂದಿರುವಂತಹ ಸಮತೋಲನ ಆಹಾರವನ್ನು ಸೇವನೆ ಮಾಡುವುದರಿಂದ ನಾವು ಅನೇಕ ರೋಗಗಳನ್ನು ತಡೆಗಟ್ಟಬಹುದು. ಆಹಾರದ ಮೇಲೆ ಬೆಳೆಯುವಂತಹ ಸೂಕ್ಷ್ಮಜೀವಿಗಳು ಕೆಲವು ವಿಷಕಾರಿ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ. ಆಹಾರವನ್ನು ಅವು ವಿಷಮಯವಾಗಿ ಮಾಡುವುದರ ಮೂಲಕ ಕೆಲವು ಗಂಭೀರವಾದ ಕಾಯಿಲೆಯನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ನಾವು ಆಹಾರ ಪದಾರ್ಥಗಳನ್ನು ಮುಚ್ಚಿಡಬೇಕು. ತೆರೆದಿಟ್ಟಿರುವಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬಾರದು. ಹಾಗಾದರೆ ಪೌಷ್ಟಿಕವಾದ ಆಹಾರ ಸೇವನೆ ಮಾಡುವುದು ಸಹ ಅತಿ ಮುಖ್ಯವಾಗಿದೆ. ನಾವು ರೋಗಗಳನ್ನು ತಡೆಗಟ್ಟಬೇಕಾದರೆ ಇಂತಹ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು. ದೇಹದ ರೋಗ ಪ್ರತಿರೋಧಕ ವ್ಯವಸ್ಥೆಯು ಮೊದಲ ಬಾರಿಗೆ ಸಾಂಕ್ರಾಮಿಕ ರೋಗಕಾರಕವನ್ನು ಕಂಡಾಗ ಅದು ಅದಕ್ಕೆ ವಿರುದ್ಧವಾಗಿ ಪ್ರತಿಕ್ರಿಯಿಸುತ್ತದೆ ಮತ್ತು ನಿರ್ದಿಷ್ಟವಾಗಿ ತನ್ನ ನೆನಪಿನಲ್ಲಿರಿಸಿಕೊಳ್ಳುತ್ತದೆ. ಆದ್ದರಿಂದ ಮುಂದಿನ ಬಾರಿ ಅದೇ ನಿರ್ದಿಷ್ಟ ರೋಗಕಾರಕ ಅಥವಾ ಅದರ ಸಂಬಂಧಿಗಳು ದೇಹವನ್ನು ಪ್ರವೇಶಿಸಿದಾಗ ರೋಗ ಪ್ರತಿರೋಧಕ ವ್ಯವಸ್ಥೆಯು ತೀವ್ರ ರೀತಿಯಲ್ಲಿ ಪ್ರತಿಕ್ರಿಯಿಸಿ ಮೊದಲ ಬಾರಿಗಿಂತಲೂ ಸಹ ಅತಿ ಶೀಘ್ರವಾಗಿ ಏನು ಮಾಡುತ್ತೆ, ಸೋಂಕನ್ನು ತೆಗೆದುಹಾಕುತ್ತದೆ. ಇದು ಪ್ರತಿರಕ್ಷಣೆಯ ಮೂಲ ತತ್ವವಾಗಿದೆ. ಹೀಗೆ ನಾವು ಪ್ರತಿರಕ್ಷಣೆಯ ಮೂಲತತ್ವವನ್ನು ಅನುಸರಿಸುವುದರ ಮೂಲಕ ರೋಗ ಹರಡುವುದನ್ನು ತಡೆಗಟ್ಟಬಹುದು. ವಿದ್ಯಾರ್ಥಿಗಳೇ, ಈಗ ನಾವು ಪ್ರತಿರಕ್ಷಣೆಯ ಬಗ್ಗೆ ತಿಳಿಯೋಣ. 2 ಶತಮಾನಗಳ ಹಿಂದೆ ಪ್ರಸಿದ್ಧರಾಗಿದ್ದ ಎಡ್ವರ್ಡ್ ಜೆನ್ನರ್ ಇಂಗ್ಲಿಷ್ ವೈದ್ಯರು ದನದ ಸಿಡುಬು ಸೋಂಕಿಗೆ ಒಳಗಾಗಿ ಗುಣಮುಖರಾಗಿದ್ದ ಹೈನುಗಾರರು ಸಾಂಕ್ರಾಮಿಕ ಪರಿಸ್ಥಿತಿಯಲ್ಲೂ ಸಿಡುಬು ರೋಗಕ್ಕೆ ತುತ್ತಾಗುವುದಿಲ್ಲವೆಂದು ಕಂಡುಕೊಂಡಿದ್ದರು. ಎಡ್ವರ್ಡ್ ಜೆನ್ನರ್ ಉದ್ದೇಶಪೂರ್ವಕವಾಗಿ ಜನರಿಗೆ ಅದರ ಸೋಂಕನ್ನು ಉಂಟು ಮಾಡಲು ಪ್ರಯತ್ನಿಸಿದರು. ಚಿತ್ರದಲ್ಲಿ ಗಮನಿಸಿ. ಜನರು ಸಿಡುಬು ರೋಗಕ್ಕೆ ಪ್ರತಿರೋಧ ಶಕ್ತಿ ಹೊಂದಿರುವುದನ್ನು ಕಂಡುಕೊಂಡರು. ಇದಕ್ಕೆ ಕಾರಣವೆಂದರೆ ಸಿಡುಬು ವೈರಸ್ ಕೌಪಾಕ್ಸ್ ವೈರಸ್ನೊಂದಿಗೆ ಅತ್ಯಂತ ಹತ್ತಿರದ ಸಂಬಂಧ ಹೊಂದಿರುವುದು. ಹೀಗೆ ಇಂಗ್ಲೆಂಡಿನ ವೈದ್ಯ ಎಡ್ವರ್ಡ್ ಜೆನ್ನರ್ ಸಿಡುಬು ರೋಗಕ್ಕೆ ಮೊಟ್ಟಮೊದಲು ಲಸಿಕೆಯನ್ನು ಕಂಡುಹಿಡಿದರು. ರೋಗಗಳ ವಿರುದ್ಧ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಮಕ್ಕಳೇ, ನಿಮ್ಮ ಬಾಲ್ಯದಲ್ಲಿ ಹಲವು ಚುಚ್ಚುಮದ್ದುಗಳನ್ನು ನಿಮ್ಮ ತಂದೆ ತಾಯಿಗಳು ನಿಮಗೆ ಕೊಡಿಸಿರುತ್ತಾರೆ, ನೆನಪಿಸಿಕೊಳ್ಳಿ. ಈ ರೋಗಗಳ ವಿರುದ್ಧ
ಎಲ್ಲ ಮಕ್ಕಳನ್ನು ರಕ್ಷಿಸುವುದು ಅತ್ಯಗತ್ಯ. ಪೋಲಿಯೋ ಕಾರ್ಯಕ್ರಮದಡಿಯಲ್ಲಿ ಪೋಲಿಯೋ ವಿರುದ್ಧ ಮಕ್ಕಳ ರಕ್ಷಣೆಗಾಗಿ ನೀವು TV ಮತ್ತು ಪ್ರತಿದಿನದ ಜಾಹೀರಾತನ್ನು ನೋಡಿರುತ್ತೀರಿ. ಮಕ್ಕಳಿಗೆ ನೀಡುವಂತಹ ಪೋಲಿಯೋ ಹನಿಗಳು ವಾಸ್ತವವಾಗಿ ಅವು ಲಸಿಕೆಯಾಗಿರುತ್ತವೆ. ಸಾಂಕ್ರಾಮಿಕ ರೋಗಗಳ ಇಡೀ ಶ್ರೇಣಿಯನ್ನು ತಡೆಗಟ್ಟಬಲ್ಲ ಅನೇಕ ಲಸಿಕೆಗಳು ಈಗ ಲಭ್ಯವಿದೆ ಮತ್ತು ಅವು ರೋಗ ನಿರ್ದಿಷ್ಟ ವಿಧಾನದ ತಡೆಗಟ್ಟುವಿಕೆಯನ್ನು ಒದಗಿಸುತ್ತವೆ. ಟಿಟ್ಯಾನಸ್, ಡಿಪ್ತೀರಿಯಾ, ನಾಯಿ ಕೆಮ್ಮು, ಮಿಸಲ್ಸ್, ಪೋಲಿಯೋ ಮತ್ತು ಇತರ ರೋಗಗಳ ವಿರುದ್ಧ ಲಸಿಕೆಗಳಿವೆ. ಇವು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ಸಲುವಾಗಿ ಬಳಸುತ್ತೇವೆ. ಬಾಲ್ಯದ ಪ್ರತಿರಕ್ಷಣೆ ಎಂಬ ಸಾಮಾಜಿಕ ಆರೋಗ್ಯ ಕಾರ್ಯಕ್ರಮವನ್ನು ಉಂಟುಮಾಡಿವೆ. ವಿದ್ಯಾರ್ಥಿಗಳೇ, ಕ್ಷಯರೋಧ ಬ್ಯಾಕ್ಟೀರಿಯಾಗಳು ಶ್ವಾಸಕೋಶವನ್ನು ಸೋಂಕು ಉಂಟು ಮಾಡುತ್ತವೆ. ಈ ಕ್ಷಯರೋಗದ ವಿರುದ್ಧ ಕೊಡುವಂತಹ ಚುಚ್ಚುಮದ್ದು ಯಾವುದೆಂದರೆ BCG, ಬ್ಯಾಸಿಲಸ್ ಕಾಲ್ಮಟೆಗೈನಿನ್. ಇದು ಕ್ಷಯರೋಗದ ವಿರುದ್ಧ ರಕ್ಷಣೆಯನ್ನು ನೀಡುತ್ತದೆ. ಹಾಗೆಯೇ ಟಿಟ್ಯಾನಸ್, ಡಿಪ್ತೀರಿಯಾ, ನಾಯಿ ಕೆಮ್ಮು ಇವುಗಳ ವಿರುದ್ಧ ರಕ್ಷಣೆ ಕೊಡುವಂತಹ ಚುಚ್ಚುಮದ್ದು ಯಾವುದೆಂದರೆ DPT, ಡಿಪ್ತೀರಿಯಾ, ಪರ್ಟುಸಿಸ್, ಟಿಟ್ಯಾನಸ್. ಈ 3 ರೋಗಗಳ ವಿರುದ್ಧ ರಕ್ಷಣೆಯನ್ನು ಕೊಡುವಂತಹ ಒಂದು ಚುಚ್ಚುಮದ್ದು ಆಗಿದೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಎಂಬ ವಿಜ್ಞಾನಿಯು ಪೆನ್ಸಿಲಿನ್ ಎಂಬ ಜೀವನಿರೋಧಕ ಚುಚ್ಚುಮದ್ದನ್ನು ಕಂಡುಹಿಡಿದರು. ವಿದ್ಯಾರ್ಥಿಗಳೇ, ನಾವು ಬಳಸುವಂತಹ ಆ್ಯಂಟಿಬಯೋಟಿಕ್ಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪತ್ತಿಯಾಗುವಂತಹ ಸಂಯುಕ್ತಗಳಾಗಿವೆ. ಅವು ಸೂಕ್ಷ್ಮಜೀವಿಯ ಪ್ರಭೇದಗಳನ್ನು ಕೊಲ್ಲುವ ಅಥವಾ ತಡೆಗಟ್ಟುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಲಸಿಕೆಗಳು ನಮ್ಮ ದೇಹವನ್ನು ರೋಗಕಾರಕ ಸೂಕ್ಷ್ಮಜೀವಿಗಳು ಪ್ರವೇಶಿಸಿದಾಗ ದೇಹವು ಅದರೊಂದಿಗೆ ಹೋರಾಟ ಮಾಡಲು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತದೆ. ಅದೇ ಸೂಕ್ಷ್ಮಜೀವಿಯು ಮತ್ತೊಮ್ಮೆ ಪ್ರವೇಶಿಸಿದಾಗ ಹೇಗೆ ಹೋರಾಡಬೇಕು ಎಂಬುದನ್ನು ನೆನಪಿಸಿಕೊಳ್ಳುತ್ತದೆ. ಸತ್ತ ಅಥವಾ ದುರ್ಬಲ ಸೂಕ್ಷ್ಮಜೀವಿಗಳನ್ನು ಒಂದು ಆರೋಗ್ಯಕರ ದೇಹಕ್ಕೆ ಸೇರಿಸಿದಾಗ ದೇಹವು ಸೂಕ್ತವಾದ ಪ್ರತಿಕಾರವನ್ನು ಪ್ರತಿಕಾಯಗಳನ್ನು ಉತ್ಪಾದಿಸಿ ಹೋರಾಟ ನಡೆಸುತ್ತದೆ. ಅವುಗಳಿಗೆ ನಾವು ಲಸಿಕೆಗಳು ಎನ್ನುತ್ತೇವೆ. ಉದಾಹರಣೆ, ಪೋಲಿಯೋ ಲಸಿಕೆಗಳ ಬಗ್ಗೆ ನೀವು ಕೇಳಿರ್ತೀರಿ ಅಲ್ಲವೇ? ಹೀಗೆ ದುರ್ಬಲ ಸೂಕ್ಷ್ಮಜೀವಿಗಳನ್ನು ದೇಹಕ್ಕೆ ಸೇರಿಸಿದಾಗ ಅವು ಪ್ರತಿಕಾಯಗಳನ್ನು ಉತ್ಪಾದಿಸಿ ಆ ರೋಗದ ವಿರುದ್ಧ ಹೋರಾಟ ನಡೆಸುತ್ತವೆ. ಅವುಗಳಿಗೆ ನಾವು ಲಸಿಕೆಗಳು ಎನ್ನುತ್ತೇವೆ. ಹಾಗೆಯೇ ಜಾಂಡೀಸ್ ರೋಗವನ್ನುಂಟು ಮಾಡುವ ಕೆಲವು ಹೆಪಟೈಟಿಸ್ ವೈರಸ್ಗಳು ನೀರಿನ ಮೂಲಕ ಹರಡುತ್ತವೆ. ಹೆಪಟೈಟಿಸ್ B ಎಂಬುದು ಹೆಚ್ಚು ಮಾರಕವಾಗಿದೆ. ಇವುಗಳಲ್ಲಿ ಹೆಪಟೈಟಿಸ್ A ಎಂಬ ವೈರಸ್ಗೆ ಮಾರುಕಟ್ಟೆಯಲ್ಲಿ ಲಸಿಕೆ ಲಭ್ಯವಿದೆ. ಭಾರತದ ಅನೇಕ ಭಾಗಗಳಲ್ಲಿನ 5 ವರ್ಷದೊಳಗಿನ ಮಕ್ಕಳು ಅದಾಗಲೇ ಹೆಪಟೈಟಿಸ್ A ವಿರುದ್ಧ ಪ್ರತಿರೋಧ ಶಕ್ತಿಯನ್ನು ಹೊಂದಿದ್ದಾರೆ. ಇದಕ್ಕೆ ಕಾರಣ ಅವರು ನೀರಿನ ಮೂಲಕ
ಹರಡುವಂತಹ ಈ ವೈರಸ್ನ ವಿರುದ್ಧ ಸೂಕ್ತ ಲಸಿಕೆಯನ್ನು ತೆಗೆದುಕೊಂಡಿರುವುದು. ಪೋಲಿಯೋ ಲಸಿಕೆ ಹಾಕುತ್ತಿರುವುದು. ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಅಗತ್ಯವಾದ ಚುಚ್ಚುಮದ್ದನ್ನು ಹಾಕಿಸಿಕೊಳ್ಳುವುದು. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಭಾಗ 2ರಲ್ಲಿ ಅಂಗ ನಿರ್ದಿಷ್ಟ ಮತ್ತು ಅಂಗಾಂಶ ನಿರ್ದಿಷ್ಟ ಕುರುಹುಗಳು ಯಾವುವು, ಚಿಕಿತ್ಸೆಯ ಸಾಮಾನ್ಯ ತತ್ವಗಳು ಯಾವುವು, ರೋಗ ತಡೆಗಟ್ಟುವ ಸಾಮಾನ್ಯ ತತ್ವಗಳು ಯಾವುವು ಮತ್ತು ಪ್ರತಿರಕ್ಷಣೆ ಇವುಗಳ ಬಗ್ಗೆ ತಿಳಿದುಕೊಂಡೆವು. ವಿದ್ಯಾರ್ಥಿಗಳೇ, ಅನೇಕ ವಿಜ್ಞಾನಿಗಳು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಅನೇಕ ಲಸಿಕೆಗಳನ್ನು, ಜೀವನಿರೋಧಕ ಚುಚ್ಚುಮದ್ದುಗಳನ್ನು ನಮಗೆ ನೀಡಿದ್ದಾರೆ. ಅಂತಹ ವಿಜ್ಞಾನಿಗಳನ್ನು ಸ್ಮರಿಸುವುದು ನಮ್ಮ ಕರ್ತವ್ಯವಾಗಿದೆ. ಧನ್ಯವಾದಗಳು.